ಇದ್ದಾರೆ. ನಮ್ಮೊಂದಿಗೆ ವೈರವನ್ನು ಬೆಳೆಸಿಕೊಂಡಿರುವಂತಹ ಅನೇಕರಿದ್ದಾರೆ. ಅವರಲ್ಲಿ ಯಾದವರು ಹಿಂದೆಮ್ಮೊಡನೆ ಯಾದವರು ಹಿಂದೆಮ್ಮೊಡನೆ ಯಾದವರು ಹಿಂದೆಮ್ಮೊಡನೆ ಹಾಗೆ ಯಾದವರು ಮತ್ತವರೊಳಗೆ ತುರುಗಾವವನ ಮಾತೆಯನ್ನು ಮೆಕ್ಕಿನ ಭೂಮಿ ಬರಲು ದೀರ್ಘಕಾಲದ ವೈರ ಇದೆ ನಮಗೂ ಹಾಗೂ ಯಾದವರ ಮೇಲೆ. ಈ ಹಿಂದೆ 17 ಬಾರಿ ದಂಡೆತ್ತಿ ಹೋದವನು ಈ ಜರಾಸಂಧ. ಆದರೆ ಜರಾಸಂಧನ ತಳ್ಳಿ ಸಾಕು ಎಂಬುದು ಭಾವಿಸಿ ತನ್ನ ರಾಜಧಾನಿಯನ್ನೇ ಮಥುರೆಯಿಂದ ದ್ವಾರಕೆಗೆ ಸ್ಥಳಾಂತರಿಸಿ ಅಡಗಿ ಹೆದರಿ ಬದುಕುತ್ತಿದ್ದಾನೆ ಆ ಕೃಷ್ಣ ಹಾಗೂ ಆತನ ಅನುಚರರಾದಂತಹ ಯಾದವರು. ಹಾಗಿದ್ದರೆ ಯಾದವರು ಪುನಃ ನಮ್ಮನ್ನು ಕೆಣಕುವಂತಹ ಅವಿವೇಕದ ಕೆಲಸಕ್ಕೆ ಮುಂದಾಗಲಾರರು. ಅವರಲ್ಲ, ಧರ್ಮರಾಜನಲ್ಲ, ಯಾದವರಲ್ಲ, ಇನ್ನೂ ಇದ್ದಾರೆ. ಯಯಾತಿಯ ವಂಶಕ್ಕೆ ಸೇರಿದಂತಹ 18 ಮನೆತನದ ಭೋಜರು. ಆದರೆ ನಮ್ಮ ಎದುರಿಗೆ ಕೈ ಸಾಗದೆ ಸೋತು ಶರಣಾಗತರಾಗಿ ತೆಪ್ಪಗೆ ಕುಳಿತುಕೊಂಡಿದ್ದಾರೆ. ಇನ್ನು ಭೋಜ ಸಂತತಿಗೆ ಸೇರಿದಂತಹ ಇನ್ನೂ 18 ಮನೆತನದ ಅರಸು ಮಕ್ಕಳು ಉತ್ತರದಲ್ಲಿ ಇದ್ದಂಥವರು ಪಶ್ಚಿಮಕ್ಕೆ ಹೋಗಿ ನೆಲೆಸಿದ್ದಾರೆ, ನನ್ನ ಕಾಟವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ. ಹಾಗಿದ್ದರೆ ಅವರಲ್ಲ, ಇವರಲ್ಲ, ಪಾಂಚಾಲರಿದ್ದಾರೆ. ಅವರು ನಮ್ಮನ್ನು ಎದುರಿಸುವುದಕ್ಕೆ ಮುಂದಾಗಲಾರರು. ಹಾಗಿದ್ದರೆ ನಿಂತು ಮಲೆಯುತ್ತಿದ್ದಾರಲ್ಲ ಈ ಮೂವರು. ಎನಗೆ ಮಲೆದವರ್ಯಾರು, ಎನಗೆ ಮಲೆದವರ್ಯಾರು ಎಂದೋ ಜನಪ ಯೋಚಿಸಿ ಬಳಿಕ ಮಲೆದವರ್ಯಾರು ಬಳಿಕ ಕೃಷ್ಣಾರ್ಜುನ ಸಹೋದರರುಗಳು ಕೇಳ್ದನು. ಈ ಸಿಂಹದ ಎದುರಿಗೆ ನಿಂತು ಮಲೆಯುತ್ತಿರುವಂತಹ ಈ ವ್ಯಕ್ತಿಗಳು ಯಾರಾದರೆ ನಮಗೇನಂತೆ? ಅಂತೂ ಸಿಂಹದ ವಜ್ರ ಮುಷ್ಟಿಯೊಳಗೆ ಸಿಕ್ಕಿದ್ದಾರೆ, ನನ್ನ ವಶದಲ್ಲಿ, ನನ್ನ ಅಳವಿನಲ್ಲಿ ಸಿಕ್ಕಿದ್ದಾರೆ. ಇವರನ್ನ ಹಿಡಿದು ರಟ್ಟೆಯನ್ನ ಹಿಡಿದು ಯಾರು ನೀವು ಎಂದು ಕೇಳುವುದಕ್ಕೆ ಈ ಜರಾಸಂಧನಿಗಿರುವಂತ ಆತಂಕವಾದರೂ ಏನು ನೋಡೋಣ. ಸ್ವಾಮಿ ಸ್ವಾಮಿ ನಮಸ್ಕಾರ. ಸ್ವಾಮಿ ಧರಣಿಯ ಮರ ವೇಷದಿಂದ ಕುತರಿಕಿಟ ಧರಣಿಯ ಮರ ವೇಷದಿಂದ ಧರಣಿಯ ಮರ ವೇಷದಿಂದ ನೀವೇಕೆನ್ನ ಪುರಕ್ಕೆ ಬಂದಿರಿ ಅದನು ನೀವೇಕೆನ್ನ ಪುರಕ್ಕೆ ಬಂದಿರಿ ಅದನು ತ್ವರಿತದಳು ಸುರಿ
ಸತ್ಪುರುಷರಾದವರಿಗೆ ತ್ವರಿತದೋಳು ಸುರಿ ಸತ್ಪುರುಷರಾದವರಿಗೆ ತರವೇ ಕಪಟವೆಂದನು ತರವೇ ಕಪಟವೆಂದನು ತರವೇ ಕಪಟವೆಂದನು ತ್ವರಿತದೋಳು ಸುರಿ ಸತ್ಪುರುಷರಾದವರಿಗೆ ತರವೇ ಕಪಟವೆಂದನು ತ್ವರಿತದೋಳು ಸುರಿ ಸತ್ಪುರುಷರಾದವರಿಗೆ ತರವೇ ಕಪಟವೆಂದನು ಸ್ವಾಮಿ, ಅಂತೂ ನಮ್ಮ ನಿರ್ಧಾರ ಅಂತಿಮವಾದದ್ದು. ನೀವು ಬ್ರಾಹ್ಮಣ ಅಲ್ಲ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇವೆ. ಆದರೆ ಬ್ರಾಹ್ಮಣರ ವೇಷ ನಿಮ್ಮದು. ಹಾಗಿದ್ರೆ ಅದು ಕಪಟ ವೇಷ. ಯಾಕೆ ಈ ಕಪಟ ವೇಷ? ಸತ್ಪುರುಷರಾದವರಿಗೆ ಇಂತಹ ಕಪಟ ವೇಷ ತರವೇ ಎಂಬುದಾಗಿ ಕೇಳ್ತಾ ಇದ್ದೇನೆ. ಹೇಳಿ ಹೇಳಿ ಉತ್ತರ ಹೇಳಿ. ಜನಪರು ಕಪಟ ಅಲ್ಲದೇ ರಿಪುಗಳ ಜನಪರು ಕಪಟದೂಳ್ ಅಲ್ಲದೆ ರಿಪುಗಳ ಮನೆಯನ್ನು ಹೋಗುವರೇನೋ ರಿಪುಗಳ ಮನೆಯನ್ನು ಹೋಗುವರೇನೋ ಮನೆಯಲ್ಲೂ ಹೋಗುವರೇನೋ ರಿಪು ಸಂಘರಕ್ಕಾಗಿ ಬಂದೆ ರಿಪು ಸಂಘರಕ್ಕಾಗಿ ಬಂದೆವೆಂದನು ದೈತ್ಯ ಕುಲ ನಾಶನೋ ಮನುಜೇಶ ರಿಪು ಸಂಗರಕ್ಕಾಗಿ ಬಂದೆವೆಂದನು ದೈತ್ಯ ಕುಲನಾಶನು ದೈತ್ಯ ಕುಲನಾಶನು ಮಗದ ಭೂಪತಿ, ನೀನೊಬ್ಬ ಬಲಾಟೆ ಅನ್ನುವುದು ವಿಷಯ ಗೊತ್ತುಂಟು ನನಗೆ. ಗೊತ್ತುಂಟು. ಅದನ್ನ ತಿಳಿದೆ ನಾವು ಕಪಟ ವೇಷವನ್ನ ಮಾಡತ್ತು. ಕಾರಣ ಏನು ಗೊತ್ತುಂಟ? ಬ್ರಾಹ್ಮಣರಿಗೆ ಮುಕ್ತ ದ್ವಾರ ಅಂತ ಹೇಳಿದವನು ನೀನು. ಹಾಗೆ ಬ್ರಾಹ್ಮಣರೆಲ್ಲ ಪೂರ್ವದ್ವಾರದಿಂದ ಪ್ರವೇಶ ಮಾಡ್ತಾ ಇದ್ರು. ನಾವು ಮೂವರು ಬ್ರಾಹ್ಮಣರಲ್ಲ. ನೀನು ತಿಳಿದಾಗೆ ವೇಷ ಹೌದು. ಹಾಗಿದ್ರೆ ವೇಷವನ್ನ ಮಾಡುವುದಕ್ಕೂ ಬಲವಾದ ಕಾರಣ ಉಂಟು. ಏನದು ಕಾರಣ? ಅಂದರೆ ಮಿತ್ರರ ಮನೆಯನ್ನ ಪ್ರವೇಶ ಮಾಡುವುದು ಪೂರ್ವದ್ವಾರದಿಂದಂತೆ. ಓಹೋ, ಹೌದು. ಹಾಗೆ ವೈರಿಯ ಮನೆಯನ್ನ ಪ್ರವೇಶ ಮಾಡಬೇಕು ಅಂತಿದ್ರೆ ಅಪರದ್ವಾರದಿಂದಲೇ ಪ್ರವೇಶ ಮಾಡಬೇಕು. ನಮಗೆ ಈ ಮನೆ ವೈರಿಯ ಮನೆ. ವೈರಿಯ ಮನೆ. ಇಲ್ಲಿಯ ಯಜಮಾನ ಇದ್ದಾನಲ್ಲ, ಅವ ನಮಗೆ ವೈರಿ. ನಾವು ನಿಮಗೆ ವೈರಿಗಳು, ನೀವು ನಮಗೆ ರಿಪ್ಪುಗಳು. ಹೌದು. ಶಿವ ಶಿವ ನಿಮಗೆ ನಾವು ರಿಪುಗಳೇ ಶಿವ ಶಿವ ನಿಮಗೆ ನಾವು ರಿಪುಗಳೇ ನಮ್ಮಯ ಭವನ ವೈರಿಯ ಗ್ರಾಮ
ವಿರಹವೇ ನಿಮಗೆ ನಮಗೇನು ಕಾರಣ ವೈರ ಬಂದೇನೆ ನಿಮಗೆ ನಮಗೇನು ಕಾರಣ ವೈರ ಬಂದೇನೆ ದಿವಿಜ ಹೊಂದಿದ ಅವಾಗೆ ಸ್ವಾಮಿ, ನಾವು ರಿಪುಗಳು ನಿಮಗೆ ಆದ ಕಾರಣದಿಂದಲೇ ಕಪಟ ವೇಷದಿಂದ ಲೋಕನೀತಿಯಂತೆ ಕಪಟ ವೇಷದಿಂದ ನಿನ್ನ ತಂಡುಲ ಪ್ರಸ್ಥವನ್ನ ಪ್ರವೇಶಿಸಿದ್ದೇವೆ ಎಂಬುದಾಗಿ ತಿಳಿಸುತ್ತಾ ಇದ್ದೀರಿ. ಆದರೆ ಮೊದಲನೆಯದಾಗಿ ನೀವು ಯಾರು ಎನ್ನುವುದೇ ನಮಗೆ ಅರ್ಥವಾಗಲಿಲ್ಲ. ಎರಡನೆಯದಾಗಿ ನಾವು ರಿಪುಗಳೇ ಹೌದೆಂದಾದರೆ ಆ ರಿಪುತನಕ್ಕೆ ಪ್ರಬಲವಾದಂತಹ ಕಾರಣ ಒಂದು ಬೇಕಲ್ಲ. ಏನು? ನುಡಿದನು ಹೊಲವು ಇಳೋದಿ ಬರನು ನೀನು ನುಡಿದನು ಹೊಲವು ಇಳೋದಿ ಬರನು ನೀನು ಕೂಡಿಬೇಕಾರದಳು ದಿಗ್ವಿಜಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಅರಸು ಮಕ್ಕಳಲ್ಲಿ ಯುದ್ಧವನ್ನ ಮಾಡಿದೆ ಅಂತ ನೀನು. ಹಾಗೆ ಅವರಲ್ಲಿ ಯುದ್ಧವನ್ನ ಮಾಡಿ ಅವರು ನಿನ್ನಿಂದ ಸೋತಿದ್ದಾರೆ. ಸೋತಂತ ಅವರಿಗೆ ನೀನು ರಕ್ಷಣೆಯನ್ನ ಕೊಡಬೇಕಿತ್ತು. ಅಲ್ಲ, ವರ್ಷಂಪರಿ ಕಪ್ಪ ನಿಮ್ಮ ಭಂಡಾರಕ್ಕೆ ಸೇರಿಸ್ಕೊಳ್ಬೇಕಿತ್ತು. ಅದನ್ನ ಬಿಟ್ಟು 87 ಮಂದಿ ಅರಸು ಮಕ್ಕಳನ್ನು ನೀನು ಕಾರಾಗೃಹದಲ್ಲಿ ತಂದು ಇರಿಸಿದೆಯಲ್ಲ. ಆ ಕಾರಣಕ್ಕಾಗಿ ಬಿಡು ಭಂಡಾತನ ಅವರು ಬಂಡತನ ಅಂತ ಬಿಡು. ಪೋಲರಿಗೆ ನೀ ಮಮ್ಮನು ನಿತ್ತೋದಿ 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 ಆದ ಪೋಲರಿಗೆ ನೀ ಮಮ್ಮನು ಮಿತ್ರನ ಸೂನುವ ಶಾಲಕನು ನಾನವರನ್ನು ಬಂದಿದ್ದು ನೋಡುವ ರೀತಿಯಾಗಿ ಏನು ಬೇಳೆಂದ ನಾಲಿಗೆಯನ್ನ ಕೊಚ್ಚಿ 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 ಬಿಸಾಡಿ ಯಾರ ಎದುರಿಗೆ ನಿಂತು ಮಾತನಾಡುತ್ತಿದ್ದೀಯೆ ಎನ್ನುವುದರ ಎಚ್ಚರ ಇರಲಿ ನಿನಗೆ. ನನ್ನ ಸೆರೆಯಲ್ಲಿರುವಂತಹ ಅರಸು ಮಕ್ಕಳನ್ನ ಬಿಡಿಸುವುದಕ್ಕಾಗಿ ಏನು ಸಂಬಂಧ ನಿಮಗೂ ಅವರಿಗೂ? ನೀವೇನವರ ಮೊಮ್ಮಕ್ಕಳ ಮಕ್ಕಳ ಅಳಿಯಂದಿರ ಭಾವಂದಿರ ಮಾವಂದಿರ ಅಥವಾ ಇನ್ಯಾರು? ಇದೋ ಅರಮನೆಯ ಎದುರಿಗೆ ಕಾಣುತ್ತಿರುವಂತಹ ಶೂಲ ಕಂಬದ ಮೇಲೆ ನಿಮ್ಮ ಹೆಣ ನೇತಾಡುವುದಕ್ಕಿಂತ ಮೊದಲು ಪೊಗಳಿರೋ ಯಾರು ನೀವೇನು?